ಈಗ ಹಸ್ಬೆಂಡ್ ಅವರು ಬರ್ತಾರೆ ಆಕ್ಚುಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ, ಅವಾಗ ಬಂದು ಡಿಸ್ಕಷನ್ ಆಗುತ್ತೆ ಈಗ ನಿಮ್ಮಿಬ್ರ ಮಧ್ಯೆ. ಅಂದ್ರೆ ಅವ್ರು ಹೇಳೋದೆಲ್ಲ ಸತ್ಯನ ಮಂಜು ಅವರು, ಅಂದ್ರೆ ಅವ್ರು ನೆನ್ಪಿರುತ್ತ ಅನ್ನೋ ತರ ಕೇಳ್ತಾರೆ, ಇರುತ್ತೆ ಅಂತ ಹೇಳ್ತೀರಾ. ಅದಾದ್ಮೇಲೆ ಓಕೆ ಒಂದ್ ಹಂತ ಬಂದಾಗ ತುಳಿದ್ಬಿಟ್ಟು ನಿಮ್ ಮುಂದೆ ಹೋಗ್ಬೇಕು ಅಂತ ಹೇಳಿದಾಗ, ಇಲ್ಲ ತುಳಿದು ಹೋಗಲ್ಲ, ನನ್ ಪಾಡಿಗೆ ನಾನು ಹಿಂಗ್ ಬೇಕು ಹಂಗೆ ನಾನು ಆಟ ಆಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಾ. ಅಂದ್ರೆ ಅವ್ರು ಹೇಳಿದಾಗ್ಲೂ ಕೂಡ ಏನೋ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ನಿಮ್ಗೆ, ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ? ಸೊ ಇಲ್ಲಿ ಅಭಿ ಅವ್ರು ಬಂದು ಮಾತಾಡಿದಾಗ ಇಲ್ಲೆಲ್ಲೂ ನನ್ ತಪ್ಪಿದೆ ಅಂತ ಅವ್ರು ಎಲ್ಲೂ ಹೇಳಲ್ಲ. ಚೆನ್ನಾಗ್ ಆಡ್ತಿದ್ಯಾ, ಇವಾಗ ಬೇರೆ ವ್ಯಕ್ತಿ ಹತ್ರ ಹೋಗಿ ಎಲ್ಲರೂ ಅವ್ರ ಹತ್ರ ಹೇಳ್ತಿದಾರೆ ಅಂದ್ರೆ ಅವ್ರದ್ದು ತಪ್ಪು, ನೀ ತಲೆ ಕೆಡಿಸ್ಕೋಬೇಡ, ನೀ ಚೆನ್ನಾಗ್ ಆಡ್ತಿದ್ಯಾ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಮಂಜು ಅವ್ರ ಬಗ್ಗೆ ಹೇಳಿದಾಗ ಅವರು ಆಟ ಆಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾರೆ, ಅವ್ರು ಆಟ ಆಡ್ತಿದ್ದಾರೆ. ಈಗ್ಲೂ ನಂಗೆ ಹೊರಗಡೆ ಬಂದಾಗ್ಲೂ ಅಭಿ ಪರ್ಸೆಪ್ಷನ್ ಇಸ್ ಅವ್ರು ಆಟ ಆಡ್ತಿರೋದು, ನೀನು ಆಡ್ಬೇಕಿತ್ತು ಅನ್ನೋದು ಅವ್ರದ್ದು. ನಾನು ಹೇಳೋದು, ಇವತ್ತು ನೀವು ಗೌತಮಿನ ಹೆಂಗ್ ಎಕ್ಸೆಪ್ಟ್ ಮಾಡ್ತಿದ್ದೀರಾ, ವ್ಯಕ್ತಿತ್ವದಲ್ಲಿ ಚೆನ್ನಾಗಿದ್ಲು ಅಂತ. ನಾನು ಆಟ ಆಡ್ಬಿಟ್ಟಿದ್ದಿದ್ರೆ ನನ್ನನ್ನು ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ನೀವು. ಸೊ ನನಗೆ ಗೆಲುವು ಅನ್ನೋದು ವ್ಯಕ್ತಿತ್ವದ್ದು. ನಾನು ನಾಳೆ ದಿವಸ ನಾನು ಬೇರೆ ಏನೇನೋ ಇದನ್ನ ಇಟ್ಕೊಂಡು ಕಪ್ಪಿಟ್ಕೊಂಡ್ ಬಂದಿದ್ರೆ ನನಗೆ ಸಮಾಧಾನ ಇರ್ತಾ ಇರ್ಲಿಲ್ಲ. ನನಗೆ ಗೆಲುವು ಬೇಕಾಗಿದ್ದು ವ್ಯಕ್ತಿತ್ವದಿಂದ. ಸೊ ನನ್ಗೆ ಸಿಕ್ಕಿದೆ. ಈಗ ಹೊರಗಡೆ ಒಬ್ರು ಮಾತಾಡಿದಾಗ್ಲು ಅವ್ರು ಅದೇ ಹೇಳಿದ್ರು, ನಿಮ್ ವ್ಯಕ್ತಿತ್ವ ಚೆನ್ನಾಗಿತ್ತು ಅಂತ. ನಂಗೆ ಅದೇ ಖುಷಿ ಆಗುತ್ತೆ. ನಂಗೆ ಪ್ರತಿ ಸತಿ ಐ ಹ್ಯಾವ್ ಒನ್ ಆಲ್ರೆಡಿ ಅನ್ನೋ ಫೀಲಿಂಗ್ ಬರುತ್ತೆ. ಅದು ಲೈಫ್ ಟೈಮಿಗೆ ಗೆದ್ದಿತ್ತು. ಒಂದ್ ಶೋ ಗೆದ್ದಿದ್ ಖುಷಿಕಿನ್ನ ಲೈಫಲ್ಲಿ ಗೆದ್ದಂತ ಖುಷಿ ಕೊಡ್ತಾ ಇದೆ ನಂಗೆ ಅದು. ಸೊ ಆ ಖುಷಿ ಇದೆ ನಂಗೆಲ್ಲೂ. ಅಂದ್ರೆ ಅಭಿ ಹೇಳಿ ನಾನ್ ಬದಲಾಯಿಸ್ಕೋಬೇಕು ಅಂತ ಅನ್ಸಿದ್ ಒಂದೇ, ಅಳಬಾರ್ದು ಅನ್ನೋದು. ಆದ್ರೂ ಅಳು ಎಲ್ಲೂ ನಂಗೆ ಅದಾದ್ಮೇಲೆ ಕಂಟ್ರೋಲ್ ಮಾಡಕ್ ಆಗಿರ್ಲಿಲ್ಲ. ಸಿಚುವೇಶನ್ಸ್ ಹಂಗ ಆಗ್ತಿತ್ತು. ಅಂಡ್ ಎಮೋಷನಲಿ ನಾವು ತುಂಬಾ ಪೀಕ್ ಹೋಗ್ಬಿಟ್ಟಿರ್ತೀವಿ ಒಳಗಡೆ ಇದ್ದಾಗ. ಅದು ಅಂದ್ರೆ ಅದು ಕೆನಾಟ್ ಬಿ ಎಕ್ಸ್ಪ್ಲೇನ್ ಅನ್ಸುತ್ತೆ ನನಗೆ. ಅಲ್ಲಿ ಒಳಗಡೆ ಇದ್ದಾಗ ಅದು ಹೆಂಗ್ ಹೇಳೋದು ನಂಗೆ ಗೊತ್ತಿಲ್ಲ. ಅಂದ್ರೆ ಯಾರೋ ಹಿಂಗ್ ಮುಟ್ಟಿದ್ರು ಅಳು ಬಂದ್ಬಿಡುತ್ತೆ, ಆ ತರದಾಗತ್ತೆ. ಕೆಲವ್ರಿಗೆ ಮುಟ್ಟಿದ್ರೆ ಕೋಪ ಬರುತ್ತೆ, ಹಂಗಾಗತ್ತೆ. ಅಂದ್ರೆ ಎಮೋಷನಲಿ ಡಿಸ್ಟರ್ಬ್ ಅಂತೂ ಆಗಿರ್ತೇವೆ. ಬಿಕಾಸ್ ಫ್ಯಾಮಿಲಿ ಮತ್ತೊಂದು ಪ್ರೆಷರ್ಸ್, ಆಲ್ ದೋಸ್ ಥಿಂಗ್ಸ್. ಬದಲಾಯಿಸ್ಕೋಬೇಕು ಅಂತ ಅನ್ಸಿರ್ಲಿಲ್ಲ. ಫ್ರೆಂಡ್ಶಿಪ್ ಕಟ್ ಮಾಡೋದು ನಾನು ಮುಂಚೆಯಿಂದ ಟ್ರೈ ಮಾಡ್ತಾನೆ ಇದೆ, ಅದಾಗಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಅದ್ ಬಿಟ್ರೆ ಬೇರೆ ಯಾವ್ದು ಎಫೆಕ್ಟ್ ಆಗಿಲ್ದೇ ಇರೋ ಕಾರಣ ಏನೂ ಇರ್ಲಿಲ್ಲ.